ಯಾಕಲ್ಲ ಮುಂಜ ಹಿಂದೋಡ್ ಬಂದಿದ್ಯಾ? ನಿಜ ಹೇಳ್ತೀನಿ ಅಜ್ಜಿ, ತಿನ್ನಂಗಾಗೈತೆ ಬಜ್ಜಿ. ನಿಜ ಹೇಳ್ತೀನಿ ಅಜ್ಜಿ, ತಿನ್ನಂಗಾಗೈತೆ ಬಜ್ಜಿ. ಯಾವಾಗ ಮಾಡ್ಕೊಡ್ತಿ ಬಜ್ಜಿ, ತಿನ್ನಂಗಾಗೈತೆ ಮೆಣಸಿನ್ಕಾಯಿ ಬಜ್ಜಿ. ಬಾಯಿಯಲ್ಲಿ ಶುರುವಾದ ಪ್ರೀತಿ, ಹೊಟ್ಟೆಯೊಳಗೆ ಮನೆ ಮಾಡೈತಿ. ಬಾಯಿಯೊಳಗ ಶುರುವಾದ ಪ್ರೀತಿ, ಹೊಟ್ಟೆಯೊಳಗ ಮನೆ ಮಾಡೈತಿ. ಯಾವಾಗ ಮಾಡ್ಕೊಡ್ತೀಯ ಬಜ್ಜಿ, ಓ ನನ್ ಪುಟ್ರಂಗಜ್ಜಿ. ಯಾವಾಗ ಮಾಡ್ತೀಯ ಬಜ್ಜಿ, ಓ ನನ್ ಪುಟ್ರಂಗಜ್ಜಿ. ಒಂದೇ ಹೊಟ್ಟೆ ಆಸೆ ನೂರು, ಹೇಳ್ಕೊಟ್ಟೆ ಒಂದೆರಡು ಮೂರು. ಒಂದೇ ಹೊಟ್ಟೆ ಆಸೆ ನೂರು, ಹೇಳ್ಕೊಟ್ಟೆ ಒಂದೆರಡು ಮೂರು. ಗ್ಯಾಸ್ಟ್ರಿಕ್ ಆದ್ರೂ ಪರವಾಗಿಲ್ಲ ಅಜ್ಜಿ, ಪ್ಲೀಸ್ ಬೋಂಡ ಮಾಡ್ಕೊಡಜ್ಜಿ. ಗ್ಯಾಸ್ಟ್ರಿಕ್ ಆದ್ರೂ ಪರವಾಗಿಲ್ಲ ಕಣಜ್ಜಿ, ಪ್ಲೀಸ್ ಬೋಂಡ ಮಾಡ್ಕೊಡಜ್ಜಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಹೊಟ್ಟೆಯೊಳಗೆ ಮನೆ ಮಾಡೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಹೊಟ್ಟೆಯೊಳಗೆ ಮನೆ ಮಾಡೈತಿ. ಬೋಂಡ ಮಾಡ್ಕೊಡಜ್ಜಿ, ಓ ಪುಟ್ರಂಗಜ್ಜಿ. ಬಜ್ಜಿ ಮಾಡ್ಕೊಡಜ್ಜಿ, ಓ ಪುಟ್ರಂಗಜ್ಜಿ. ಅಜ್ಜಿ ಬೋಂಡ ತಿಮ್ಮಂಗ ಆಗೈತ್ ಕಣಜ್ಜಿ, ಬೋಂಡ ಮಾಡ್ಕೊಂಡ್ ಕೊಡಜ್ಜು. ಯಾಲ 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 ಯೋಟೆ ಆದ್ರೂ ಸೀನಪ್ಪನ ಮಗಲ್ವೇ ಲೆಕ್ಕ ಹಾಕು. ಬೋಂಡ ಮಾಡ್ಕೊಡು ಅಂಬದ್ನೇನ ನೀನು ಆಡಿಯೋಳ ಚಲ್ಲ. ಈಗಲೇ ಹಿಂಗೆ ಇನ್ ದೊಡ್ಡನಾದ್ಮೇಲೆ ನಮ್ಮನ್ನೆಲ್ಲ ಏನು ಮಾತಾಡಿಸ್ತೀನಪ್ಪ? ಇಟ್ಟಾಗ್ತೀರ ನಮ್ಗೆಲ್ಲ ನೀವು. ರಾಮ 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 ರಾಮ. ಎಂತ ನನ್ನ ಮಗಿರ್ಬೇಕಲ್ಲ. ಅಜೋಯ್ ಒಂದೆರಡು ಬೋಂಡ ಮಾಡ್ಕೊಂಡ್ ಕೊಡಜ್ಜಿ ಅಂತ ಇದ್ರು ಮಾಡ್ಕೊಂಡ್ ಕೊಡ್ತಿದ್ದೆ. ನೀನು ಅದ್ಯಾತ ಅಜ್ಜಿ ಬೊಜ್ಜಿ ಅನ್ಕೊಂಡು ಯಾತ ಆಡಾಡ್ದಲ್ಲ ಮಂಜ. ರಾಮ ರಾಮ. ಅಜಾಯ್ ಬೋಂಡ ತಿಮ್ಮಂಗ ಆಗೈತ್ ಕಣಜೋಯ್, ಬೋಂಡ ಮಾಡ್ಕೊಂಡ್ ಕೊಡಜ್ಜಿ. ಅಜ್ಜಿ ಪ್ಲೀಸ್ ಕಣಜೋಯ್. ಅಯ್ಯ 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 ಮಾಡ್ಕೊಂಡ್ ಕೊಡ್ತೀನಿ ಹೇಳ. ಮನೆಗೆ ಕಡ್ಲೆ ಇಟ್ಟಿಲ್ಲ, ಆಮೇಲೆ ಅಂಗಡಿಗೆ ಹೋಗಿ ತಾಂಬಂದು ಮಾಡ್ಕೊಂಡ್ ಕೊಡ್ತೀನಿ ಹೇಳು. ನಿಮ್ಮ ಅಮ್ಮಗೆ ಹೇಳಿರ ಎರಡು ಮೆಣಸಿನ್ಕಾಯಿ ಹೆಚ್ಚಿ ಎಣ್ಣೆಗೆ ಬಿಟ್ಟು ಕೊಡ್ತಾಳಪ್ಪ. ಅದನ್ನು ಅಂತಕ್ಕೆ ಬಂದು ಅಜ್ಜೋ 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 ಕಜ್ಜಾಯೋ ಎಂತಾನ ಬಂದು ಅಂತಗೆ ಹೇಳ್ಚಿ ಎಲ್ಲಾನ. ಹೋಗಿ ನಿಮ್ಮ ಅಮ್ಮಗೆ ಹೇಳಕ್ ಮಾಡ್ಕೊಂಡ್ ಕೊಡ್ತಾಳೆ. ಯಾವ ಅಮ್ಮ ಬಟ್ಟೆ ಕುಗ್ತೈತಿ, ಈಗೇನ ಹೋಗಿ ಹೇಳ್ಬಿಟ್ರೆ ಅಷ್ಟೇ ರೇಗ್ತೈತೆ. ಅಕ್ಕನಾ ಅಜ್ಜಿ ನೀನೇ ಮಾಡ್ಕೊಂಡ್ ಕೊಡಜ್ಜಿ. ಹೆಂಗೋ ಮತ್ಸ್ಯಾಂಬ್ರ ಮಾಡಿತಾರೆ ಅಮ್ಮಯ್ಯ, ಮುದ್ದನ್ಕೆ ಬೋಂಡ ನೆನ್ಸ್ಕೊಂಡು ಉಣ್ತೀನಿ. ಮಾಡ್ಕೊಂಡ್ ಕೊಡಜ್ಜಿ ಬೋಂಡನ. ಹ್ಞೂ ಸರಿ ಆತ್ ನಡಿ. ಆಮೇಲೆ ಬರ್ಬೇಕಾರೆ ಹಂಗೆ ಕಡ್ಲೆ ಇಟ್ಟು ತಗೊಂಡ್ ಬರ್ತೀನಿ ಅಂಗಡಿ ತಕೋಗಿ. ನೀನು ಸೀದಾ ಮಂತಕ್ಕೆ ಹೋಗು. ನಾನು ಪ್ರಮೀಳಾ ಜೊತೆ ಯಾತ ಮಾತಾಡ್ ಬರ್ಬೇಕು. ಬರ್ತೀನಿ ಹೋಗಿ ನೀನು ಮಂತಕ್ಕೆ ಹೋಗು. ಓ ಏನ್ ಪುಟ್ರಂಗಜ್ಜಿರು ನಮ್ಮ ಅಮ್ಮಗನು ಇಬ್ರು ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನ್ ಪುಟ್ರಂಗಜ್ಜಿ ಸಮಾಚಾರ? ಮಂತಕ್ ಬೈದೆ ಹುಡುಕೇಂಡಿ ಮತ್ತು. ಪ್ರಮೀಳಾ ಓ ಪ್ರಮೀಳಾ, ಏನ್ ಸಾರು ಮಾಡಿದ್ದೆ ಒಂಚೂರು ಕೊಡ್ತೀಯ ನಮ್ಮನೆ ಮತ್ಸ್ಯಾಂಬ್ರ? ನೀನಿವತ್ ಸಾರು ಕೊಟ್ರೆ ನನಗಂತೂ ಬಲಿಷ್ಠ ಕೊಡ್ತೀಯ ಪ್ರಮೀಳತ್ತೆ. ಪ್ರಮೀಳಾ ಸಾರು ಕೊಡ್ತೀಯ ಪ್ರಮೀಳಾ? ಮತ್ಸ್ಯಾಂಬ್ರ ಮಾಡೈತೆ ಅಮ್ಮಯ್ಯ. ಪ್ರಮೀಳಾ ಓ ಪ್ರಮೀಳಾ. ನೋಡ್ತೇನೆ ನೋಡ್ತೇನೆ ಅಮ್ಮಣ್ಣಿ, ನೋಡ್ತೇನೆ ಇವನ್ನ. ಇವನ ಆಟಗಳು ನೋಡ್ತೀಯ ಅಂತ ಹೆಂಗ್ ಹೇಳ್ತಾನೆ? ಪ್ರಮೀಳ ಅಂತೆ ಪ್ರಮೀಳ. ಲೆಕ್ಕ ಹಾಕ್ರಿ. ಸೀಮೆ ಕೆಡ್ಸಿದ್ ನಮ್ಮ ಮಕ್ಕಳ ನೀನು. ಮನೆಗ್ ಮತ್ಸ್ಯಾಂಬ್ರ ಮಾಡೋರಂತೆ, ಉಂಬಕ್ ಸೇರಲ್ವಂತೆ, ಸಾರ್ ಕೊಡ್ಕ ಅಂತಾನ ಆಡ್ನಾಗ ಹೇಳ್ತಾನಲ್ಲ ಇನ್ನ ನಮ್ಮ ಮಗ. ಲೆಕ್ಕ ಹಾಕಿ ಪ್ರಮೀಳಮ್ಮು. ಚಂದ ಕೇಳ್ಸಕಂಡ ಮುಂಜ ಆಡ ಸಾರ್ ಇವತ್ ನಮ್ಮ ಮನೆಗನು ಪಾಪ ಬಸ್ ಸಾರ್ ಮಾಡಿದ್ದೆ ನೆನೆ ದಿನ, ಅದನ್ನೇ ಕುದಿ ಹಚ್ಚಿದ್ದೆ. ನಾನೇನು ಹೊಸ ಸಾರ್ ಮಾಡಿಲ್ಲ. ಅದಕ್ಕೆ ಒಂದು ಈಟ ಇತ್ತು, ಎದ್ದಾಗ ಅನ್ನ ಮಾಡಿದ್ದೆ, ಮುಗ್ದೋತು ಕಣ. ಸಾರಿಲ್ಲ ನಮ್ಮ ಮನೆಗೂ ಇವತ್ತು. ಏಯ್ ಬಂಗಾರದಂಗ ಐತ್ ಮತ್ಸ್ಯಾಂಬ್ರ. ಅದ್ರಾಗ ಉಂಬ್ಲಾರ್ದನ ಬಂದಿಲ್ಲಿ ಪ್ರಮೀಳಮ್ಮನ್ ಸಾರ್ ಕೇಳ್ತಿದ್ಯ ಬಸ್ ಸಾರ್ನ. ಬಾರ ಹೋಗ್ ಬಾರ ಮಂತಕ್ಕೆ. ಮಂತಕ್ ಬರುವಾಗ ಕಡ್ಲೆ ಇಟ್ಟು ತಗೊಂಬಂದ್ ಬೋಡ ಮಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳಿದೀನಿ.
ಆ ಬೋಂಡ ಮಾಡ್ಕೊಡ್ತೀನಿ ಅಂತಂದ್ರು ಪ್ರವೀಳ ತಕ್ ಬಂದವನಿ ಸಾರ್ ಕೊಡತ್ತೆ ಅಂತಾನ. ಅದು ಹಾಡು ಹೇಳ್ಕೊಂಡು ಹೋಗ್ ಬರ ಮಾತಕ್ಕೆ ಬಂಗಾರದಂಗ ಐತ್ ಮಸ್ಯಾಂಬ್ರ ಹೋಗ ಜಾಸ್ತಿ ಯಾವನ್ ತಿಂತಾನ ಅದ್ರಾಗೆ. ಓ ನಂಗ್ ಸಿಯೋರಲ್ಲ ಮಸ್ಯಾಂಬ್ರದಾಗ ಹೋಗತ್ತ. ಹ್ಞೂ ಸರಿ ಆತ್ ನಡಿ. ಮನೆಗೆ ಮೊಸರು ಐತಲ್ಲ ಅದ್ರಾಗೆ ಉಂಬಿಂತೆ ನಡಿ ಮಂತಕ್ ನಡಿ. ಬರುವ ಕಡ್ಲೆ ಹಿಟ್ಟು ತಂದು ಬೋಂಡ ಮಾಡ್ಕೊಂಡ್ ಕೊಡ್ತೀನಿ ನಡಿಯ. ಇನ್ನ ಓ ಹೇಳ್ತಾ ಏಳಗಳು ಉಳುಬ್ದಂಗೆ ಉಬ್ತಾನ ಹಂಗೇನ ಹೋಗದ್ ಬಿಟ್ಟು ನಡಿಯ ಮಂತಕ್ಕೆ. ಈ ಉಜ್ಜಿ ಜಾಸ್ತಿ ಚಾಕನ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತ ಯಾವಾಗ್ಲೂ. ಏನ ಇನ್ನು ಗೊನಿಕೆ ನಿಂತಿದ್ಯಾ? ಯಾತ ಅಂತಿರೋದು? ಏನು ಇಲ್ಲ, ನಿನ್ ಬುಡ್ಜಿಲ್ದಾಗ ಇಲಿ ಐತೆ ನೋಡ್ಕ ಅಂದೆ ಅಷ್ಟೇನ. ಆನೆ ಮನೆ ಗೂನು ಹೋಗ ಜಾಸ್ತಿ. ನೋಡ್ದೇನೆ ಅಮ್ಮಯ್ಯ ಹುಡುಗನ್ ದೌಲತ್ತ. ಇವನು ನಮ್ಮಂತರ ಮನೆಗೆ ಹುಟ್ಟಬೇಡ್ದಾಯಿತ್ತು, ಯಾರೋ MP MLA ಮನೆಗೆ ಹುಟ್ಟಬೇಕಾಯಿತ್ತು. ಇವನಿಗೇನು ಬಡವ್ರ ಬಗ್ರು ಅಂದ್ರೆ ಆಗಲ್ಲ ಕಣಮ್ಮ ಇವನಿಗೆ. ಹೇಳಿನಲ್ಲ ಶ್ರೀಮಂತರ ಮನೆಗೆ ಹುಟ್ಟಬೇಕಾಯ್ತಿ ನನ್ನ ಮಗ. ಎಲೆ ಹುಡುಗರು ಹೆಂಗಲ್ವೇ ಪುಟ್ರಂಗಜ್ಜಿ, ಹೋಗ್ಲಿ ಬಿಡತ್ತ. ಏನ್ ಸಮಾಚಾರ ಬಂದಿದ್ದು? ಯಾ ತಿಳ್ಕಣೆ ಅಮ್ಮಣ್ಣಿ, ಅದೇ ಗೋವಿಂದಾಜ್ನವ ಅಡಿಕೆ ಗಿಡಗಳನ್ನ ಕಡ್ದು ಹಾಕ್ಯವ್ರೆಲ್ಲ ಯಾರನ. ಮೊನ್ನೆ ದಿನ ಎಲ್ಲ ಹೋಯ್ಬಿಟ್ಟು ಯಾರ ಮುಚ್ಚಿಕೊಡ್ಲು ತಕೊಂಡ್ ಅವ್ನ ಕಡೆಯಿಂದ ಎಲ್ಲ ಅಮ್ಮರಿಸ್ಬಿಟ್ಟವ್ರಿ. ಬಂಗಾರದಂಗಿದ್ವು ಅಡಿಕೆ ಗಿಡ, ಅಲ್ಲೇ ಬೆಳಿಗ್ಗೆ ಬರಂಗಿದ್ವು. ಇನ್ನೊಂದು 2 ವರ್ಷ ಬಿಟ್ಟಿದ್ರೆ 4-5 ಕ್ವಿಂಟಲ್ ಅಡಿಕೆ ಆಗದಂತೆ. ಎಲ್ಲ ಹೋಗ್ಬಿಟ್ಟು ಅನಿಷ್ಟ ನನ್ನ ಮಕ್ಳು ಯಾರನ ಎಲ್ಲ ಕತ್ರಸ್ ಹಾಕ್ಯವ್ರಂತೆ ಇಲ್ಲಿ. ಹಂಗೇನಜ್ಜಿ? ಓ ಎಂತ ಕೆಲ್ಸ ಆತ್ ನೋಡಜ್ಜಿ. ಹಂಗಾರ ಅವತ್ತು ಸಾವಿತ್ರಮ್ಮನು ಸಾಕಮ್ಮನು ಮಾತಾಡ್ಕೊಂತಿದ್ದ ಅದೇನಮ್ಮ. ಯಾತ ಅಡಿಕೆ ಗಿಡ ಕತ್ರಸ್ ಹಾಕ್ಯವ್ರೆ ಅನೀಶ್ ನನ್ನ ಮಕ್ಳು ಅಂತ, ನನ್ನ ಮಕ್ಳು ಲೋಪರ್ ನನ್ನ ಮಕ್ಳು ಅಂತಾನ ಬೀದಿಗೆ ಬೈಕೊಂಡು ಹೋಗ್ತಿದ್ಲು ಸಾವಿತ್ರಮ್ಮ. ನಾನು ಯಾರ ಯಾವ ಊರರ ಏನು ಎತ್ತ ಅನ್ಕೊಂಡು ಸುಮ್ಮನೆ ಅದೇನು ಕೇಳಕ್ ಹೋಗ್ಲಿಲ್ಲ. ಹಂಗಾರೆ ಗೋವಿಂದಾಜ್ನವ ಅಡಿಕೆ ಗಿಡ ಎಲ್ಲ ಕಡ್ದು ಹಾಕ್ಯವ್ರೆ. ಯಾರು ವಚ್ ನನ್ನ ಮಕ್ಳಪ್ಪ ಬದುಕು ಮಾಡಿದ್ದು? ಹ್ಞೂ ಕಣೆ ಅಮ್ಮಣ್ಣಿ, ಅದಕ್ಕೆ ನಮ್ಮ ಸೀನಪ್ಪ ಪಣ ತೊಟ್ಟು ಹೋಗ್ಬಿಟ್ಟವನಿ. ಏನಾದರೂ ಮಾಡಿ ಅವನು ಯಾವನ್ ಕಡ್ದೇವನು ಅವನ್ನ ಹುಡುಕಿ ತಂದು ಗೋವಿಂದಜ್ಜ ನೀನು ಮುಂದೆ ನಿಲ್ಲಿಸ್ತೀನಿ, ಊರರ ಮುಂದೆ ಕ್ಯಾಕುರ್ಸ್ ಮಕ್ಕೂಗಿಸ್ತೀನಿ ಅವನಿಗೆ ಅಂತಾನ ಹೇಳೋಗ್ಬಿಟ್ಟವನಿ. ಯಮೋ ನಿನ್ನ ಮೇಲೆ ಆಣೆ ಇಕ್ತಾ ಇದ್ದೀನಿ, ಏನಾದರೂ ಮಾಡಿ ಕಳ್ಳನ ಹುಡುಕೊಂಬೋತೀನಿ ಅಂತ ನನ್ನ ಮೇಲೆಲ್ಲ ಆಣೆ ಇಕ್ಕೋಯ್ ಕಣೆ ಅಮ್ಮಣ್ಣಿ. ಯಾರ್ತ ಏನು ಮಾಡ್ಕೊಂಬತ್ತಾನೋ ನಮ್ಮ ಸೀನಪ್ಪ. ಅವ್ನು ಮೊದಲೇ ಸೂರ, ಕುಡಿದ್ರೆ ಯಾರ ಮಾತೋ ಕೇಳಲ್ಲ ಅವನು ಅಂತಾನು. ಎಲ್ಲಿ ಹೆಚ್ಚು ಕಮ್ಮಿ ಆಕೈತೆ ಅಂಬೋದೇ ನನಗೆ ದಿಗ್ಲಾಗದಂಗೆ ಆಗ್ಬಿಟ್ಟೈತಿ. ಇಲ್ಲ ಕಣ್ ಪುಟ್ರಂಗಜ್ಜಿ ಸುಮ್ಕಿರು. ಸೀನಣ್ಣಯ್ಯ ಎಲ್ಲಿಗೆ ಹೋದ್ರು ನೇರವಾಗಿ ಇರ್ತೈತಿ, ಸುಮ್ನೆ ಏನು ಮಾತಾಡಲ್ಲ. ನ್ಯಾಯ ಇದ್ದಿದ್ ಕಡೆ ಸೀನಪ್ಪ ಇರ್ತೈತಿ, ಸುಮ್ಕಿರು. ಅವಣ್ಣ ಏನು ಹಂಗೆ ಇದು ಮಾಡಲ್ಲ, ಎಲ್ಲ ಒಳ್ಳೇದಾಕೈತಿ, ಸುಮ್ಕಿರು. ಬಿಡಲ್ಲ ಅವನು ಯಾವನ್ ಬಿಡಲ್ಲ. ಹೇಳಜ್ಜ ರಪ್ಪನ ಹೇಳು, ಅವನು ಯಾವನ್ ಅಡಿಕೆ ಗಿಡ ಕಡ್ದೆ ಅವನು ಬಾಯಿ ಬಿಟ್ಟು ಹೇಳಜ್ಜ. ಈಗಳೇ ಸೀನಾ ಹೇಳ್ತೀನಿ ಕೇಳ, ಈ ಬದುಕು ಮಾಡಿರೋದು ಬೇರೆ ಯಾರು ಅಲ್ಲ ಕಣ್ಲ, ಅವ್ನು ಗೋವಿಂದಾಜಿನ ಅಣ್ಣ ತಮ್ಮದಿರ ಕಳ್ಳ, ಗೋವಿಂದಾಜಿನ ಅಣ್ಣ ತಮ್ಮದಿರ ಕಣು. ಇವ್ನು ಅಡಿಕೆ ಗಿಡ ಚಂದಕ್ಕಾದವು, ಒಂದಿಟ್ಟು ಬೋರು ಬಂಕ ಹಾಕಿಸ್ಕೊಂಡ ಕಣ್ಣಿಗೆ ಕಾಮಂಗ ಆದ. ನನ್ನ ಮಕ್ಳಿಗೆ ಹೊಟ್ಟೆಗೆ ಉಯ್ಯಿ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಈ ಬದುಕು ಮಾಡಿರೋದು ಬೇರೆ ಯಾರು ಅಲ್ಲ, ಅವ್ರು ಸಿಗಪ್ಪ ದೊಡ್ಡಪ್ಪನ ಮಕ್ಳೇನ. ಅವ್ನು ಶೇಖರಪ್ಪನ ಮಗ ಇದಾನಲ್ಲ, ಅವ್ನು ನರಸೋಮಿ, ಅವನೇನು ಸುಲಭ ನನ್ನ ಮಗ ಅಲ್ಲ ತಿಳ್ಕೊಬೇಡ. ನನ್ನ ಮಗ ಕೊಲೆ ಮಾಡಕ್ಕೂ ಯೋಸಿದ್ ನನ್ನ ಮಗ ಅಲ್ಲ. ಇವನು ಮೊನ್ನೆ ಗೋವಿಂದಜ್ಜನೂ ಶೇಖರಪ್ಪನ ಮಗ ನರಸಿಂಹನೂ ಜಗಳ ಆಡ್ತಿದ್ರು. ಜಗಳ ಆಡಿದ್ದು ಒಂದು 2-3 ದಿನಕ್ಕೇನ ಅಡಿಕೆ ಗಿಡ ಕಡ್ದೇವ್ರಿ ಅಂತ ಅಂದ್ರೆ ಯೋಚನೆ ಮಾಡಲ್ಲ ಯಾರು ಕಡ್ದಿರ್ಬೋದು ಅಂತಾನ. ನನಗೇನು ಅನ್ನಿಸಿದ್ ಕಣೋ, ಅವ್ನು ಶೇಖರಪ್ಪ, ಅವ್ನು ನರಸಿಂಹಿ, ರಾಜಣ್ಣ ಅವರೆಲ್ಲ ಸೇರ್ಕೊಂಡು ಬದುಕು ಮಾಡ್ಯವ್ರಿ ಅನ್ನಿಸಿದ್ ಕಳ್ಳೆ ನನಗೆ. ಏನು ಈ ನನ್ನ ಮಕ್ಳಿಗೆ ಯಾಕ್ರಿ ಬೇಕಿತ್ತು ಪಾಪ. ಈ ವಜ್ಜಂಗ ಹೊಟ್ಟೆ ಬಟ್ಟೆ ಕಟ್ಟಿ ಅಡಿಕೆ ಗಿಡ ಕಟ್ಟಿದ್ದ ತಾಡೋಗ್ಬಿಟ್ಟು ಎಲ್ಲ ಮುಚ್ಚಿ ತಕೊಂಡು ಉತ್ತರಿಸ್ಯವ್ರಿ ಅಂತ ಅಂದ್ರೆ ಏನಲ್ಲ ಸೀನಪ್ಪ ಅರ್ಥ. ಇದು ನರಸಿಂಹದ ಕಡೆಲೇ ಬದುಕು ನನ್ನ ಮಗ ಅಸಾಧ್ಯದ ನನ್ನ ಮಗ ಸೀನಪ್ಪ ಲೇ. ಹಂಗಾದ್ರೆ ಇಂಥ ಕಿತ್ತೋದು ಬದುಕು ಮಾಡಿರೋದು ಅವ್ರ ಅಣ್ಣ ತಮ್ಮದಿರೇನ ಐತಿ. ಅವನು ಯಾರ ಹೇಳ್ದಲ್ಲ ನರಸಿಂಹ, ಅವನೇನಂತ ದೊಡ್ಡ ಪುಡುಂಗ ಅವನು ನರಸಿಂಹ, ಶೇಖರಪ್ಪನ ಮಗ ಐತೆ ನನ್ನ ಮಗ ಐತಿ. ಈಗ ಜಾ ಹೇಳ್ತೀನಿ ಕೇಳ ಜಾ, ನಮ್ಮ ತಾಯಣ್ಣ ಹೇಳ್ತೀನಿ, ಅವನ ಮಾತ್ರ ಸುಮ್ಬಿಡಲ್ಲ. ನರಸಿಂಹ ಅವನೇನು ದೊಡ್ಡ ಉಗ್ರ ನರಸಿಂಹನ. ಕಾನೂನು ಮುಂದೆ ಎಲ್ಲಾರು ಸಣ್ಣರೇ
ಐತ್ ನನ್ನ ಮಗುಗೆ ಯಾರೋ ಶೇಖರಪ್ಪನ ಮಗ ನರಸಿಂಹ ಗೊತ್ತಿರಲೇ ನರಸಿಂಹ. ಲೇ ಸೀನಾ ಹಿಂಗೆ ಹೇಳ್ದ ಬೋರಾಜ್ಯ ಅಂತಾನ ನನ್ನ ಮೇಲೆ ಹೇಳ್ಗಿಳಿಯಲಿ. ಅವರೆಲ್ಲ ಸುಮ್ಮನಿರಲ್ಲ, ಆಮೇಲೆ ಅಡಿಕೆ ಗಿಡ ಕಡ್ದಂಗೆ ನನ್ನ ಕಡ್ದು ಬಿಡ್ತಾನ ಅವ್ನು ನರಸಿಂಹಿ. ನಿನ್ನ ಕೈ ಮುಗಿದ್ದೀನಿ ಕಣಪ್ಪ, ಏನೋ ಕುಡ್ದು ಬಾಯಿ ಬಿಟ್ಟಿದ್ದೀನಿ ಕಣೋ. ನಿನ್ನ ನಂಬಿಕೆ ಮೇಲೆ ನಿನ್ನ ಮೇಲೆ ನಂಬಿ ನಾನು ಹೇಳಿದ್ದೀನಿ ಕಣ್ಲ ಇವೆಲ್ಲನ. ಈಗಲೇ ಹೇಳ್ತೀನಿ, ನಿನ್ನ ಕೈ ಮುಗಿದು ಬಿಡ್ತೀನಿ. ನನ್ನ ವಿಚಾರ ಎಲ್ಲೂ ಹೇಳಕ್ ಹೋಗ್ಬೇಡ ಕಣಲಿ. ಏಯ್ ಮೈ ಡಿಯರ್ ಡಾರ್ಲಿಂಗ್ ಬೋರೋ, ಯು ಡೋಂಟ್ ವರಿ, ಐ ವಿಲ್ ಬಿ ದೇರ್. ಐ ಆಲ್ವೇಸ್ ವಿತ್ ಯು ಮಿಸ್ಟರ್ ಬೋರಾಜ. ತಲೆ ಕೆಡಿಸ್ಕೋಬೇಡ ನೀನು. ಡೋಂಟ್ ವರಿ, ಐ ವಿಲ್ ಬಿ ದೇರ್. ನಾನು ಇದ್ದೀನಿ. ಅವನು ಯಾರ ನಮಗೆ ಬರ್ತಾನೆ, ನಿನ್ನ ಟಚ್ ಮಾಡಿದ್ರೆ ನಾನು ನೋಡ್ತೀನಿ. ಅಲ್ಲ ಕಣಜ, ನಿನ್ನ ಟಚ್ ಮಾಡಿರ್ಬೇರೆ ನನ್ನ ಟಚ್ ಮಾಡಿರ್ಬೇರೇನೇನಜ. ಹಾಂ ಹೇಳಜೋ, ನಿನ್ನ ಮುಟ್ಟಿ ಅವನು ಯಾವನು ಬದುಕ್ತಾನೆ ನಾನು ನೋಡ್ತೀನಿ. ನಿನ್ನ ಜೊತೆ ನಾನು ಇರ್ತೀನಿ. ತಲೆ ಹಿಡಿಸಬೇಡ, ಸುಮ್ಕಿರು. ಇಲ್ಲೇ ಸುಮ್ಮ ಕೊಳ್ಳ ಸೀನ ಹಿಂಗಂತೆ ಯಾರನ್ನ ಬೈತಿದ್ರೆ ಉಗಿರಿ ಮಕ್ಕ ವಜ್ಜುನ ಅಂತಾನ ನನ್ನೇ ಬೈಸುಸ್ತೀಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ದೆ ಅಂತಾನೆ ಯಾರಿಗೂ ಹೇಳ್ಬೇಡ. ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಳ್ಳೆ ಸೀನಪ್ಪ. ನಸ್ಕೊಂದಿಕಾಯಿ ನನ್ನ ಮಗ ನೀನು ಬೋರಜ್ಜ. ಏನು ಹೇಳು, ನಸ್ಕೊಂದಿಕಾಯಿ ನನ್ನ ಮಗ. ಈ ಎಣ್ಣೆ ಜಾಸ್ತಿ ಆಯ್ತು ನಿನಗೆ. ನಡಿ ಹೋಗೋಣ ಮನೆಗೊಂದು ದುಂಡು ಮನೆ ಜಮನ ನಡೆಯಜು. ಹಂಗಲ್ವಲೇ ಸೀನಪ್ಪ, ಇದು ತಲೆ ಮನೆ ಹೋಗಂತ ವಿಚಾರ ಕಣಲ್ಲ. ಅವ್ನು ಮೊದ್ಲೇ ನರಸಿಂಹಿಗೆ ಗೊತ್ತಲ್ಲ, ಯಾರ ಮಕ ಮೂತಿ ನೋಡಲ್ಲ ಕಣವನು. ಊರ ಇದಾರೆ, ಜನ ಇದಾರೆ, ಕೇರಾಗ ಮಾತಾಡ್ತೀನಿ ಎಂಬುದು ಅವ್ನಿಗೇನು ಗೊತ್ತಾಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಮ್ಮ ಅಕ್ಕ ಅಂತನ್ ಬರೀ ಮಾತೆತ್ತೀರಿ. ನಾವು ನೋಡಿದ್ರೆ ಮರ್ಯಾದೆ ಬದುಕರ್ಕಣಲಿ. ಅದಕ್ಕೆ ಹೇಳ್ತೀನಿ ಸೀನಪ್ಪ, ಈಗಲೇ ಹೇಳ್ತಾ ಇದ್ದೀನಿ. ನಾನೇ ಹೇಳ್ದೆ ಈ ವಿಚಾರ ಅಂತಾನೆ ಯಾರ ತಗ ಹೇಳಕ್ ಹೋಗ್ಬಿಡ್ಕಣಲಿ. ಬೇಕಾದ್ರೆ ಇಲ್ಲೇ ಮರ್ತೋಗ್ಬಿಡು. ಏಯ್ ಸುಮ್ಮನೆ ರಾಜ, ಅದ್ಯಾಕಂಗೆ ಎದ್ರಕೊಂಚ. ಅದೇ ನರಸಿಂಹ ಅಂತಂದ್ರೆ ಏನು ಉಗ್ರ ನರಸಿಂಹ ಅವನು. ನಾನು ಮುಂದೆ ಹುಟ್ಟಿದ ಬಚ್ಚ ನನ್ನ ಮಕ್ಕಳು ನನ್ನ ಮುಂದೆ ಮೀಸಿತಿರುವಂಗಯ್ಯವ್ರೆ. ನೀನು ತಲೆಗೆಡಿಸಬೇಡ, ಸುಮ್ಕಿರಜ. ಈಗ ನಿಮ್ದು ಎಣ್ಣೆ ಕುಡ್ದಿದ್ಯಾ, ಮಂತಕೋ 1 ವರ್ಷ ಮುದ್ದೆ ಉಂಡ್ಬಿಟ್ಟು ಮೈಕೆ ಅಷ್ಟೇನ. ನಡಿಯದೇಳು ಹೋಗೋಣ.